ಇವತ್ತಿನ ಈ ವಿಡಿಯೋದಲ್ಲಿ 4 ಬ್ರೇಕ್ಔಟ್ ಸ್ಟಾಕ್ ಗಳನ್ನ ನೋಡೋಣ. ಈ ಸ್ಟಾಕ್ ಗಳು ಸಿಕ್ಕಾಪಟ್ಟೆ ಕೆಳಗಡೆ ಬೀಳ್ತಿದ್ದಾವೆ. ಹೇಗಂದ್ರೆ ನಿಫ್ಟಿ ಒನ್ ವೇ ಕೆಳಗಡೆ ಬೀಳ್ತಿದೆ. ಓಕೆ, ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ ಕೂಡ ತನ್ನ ಸಪೋರ್ಟ್ ಹತ್ರ ಬಂದಿದೆ. ನಿಫ್ಟಿ 500 ಬಿದ್ದಿದೆ. ನಿಫ್ಟಿ ಮಿಡ್ ಕ್ಯಾಪ್ 150 ಕೂಡ ಕೆಳಗೆ ಬೀಳ್ತಾ ಇದೆ. ಈ ರೀತಿ ಬೀಳ್ತಿರೋ ಮಾರ್ಕೆಟ್ ಅಲ್ಲಿ ನಾನು ಕೆಲವೊಂದಿಷ್ಟು ಸ್ಟಾಕ್ಸ್ ಗಳನ್ನ ಸ್ಕ್ಯಾನ್ ಮಾಡಿದ್ದೀನಿ. ಅದರಲ್ಲಿ ಈ ಸ್ಟಾಕ್ಸ್ ಗಳು ತನ್ನ ರೆಸಿಸ್ಟೆನ್ಸ್ ಲೆವೆಲ್ ಇಂದ ಜಸ್ಟ್ ಕೆಳಗಡೆ ಟ್ರೇಡ್ ಆಗ್ತಿದಾವೆ ಮತ್ತು ಬರುವ ಮುಂದಿನ ದಿನಗಳಲ್ಲಿ ಈ ಸ್ಟಾಕ್ಸ್ ಗಳು ಬ್ರೇಕ್ಔಟ್ಸ್ ಅನ್ನ ಕೊಡ್ತವೆ. ಸೊ ನಮ್ಮ ಮೊದಲನೇ ಸ್ಟಾಕು ವಿಜಯ ಡಯಾಗ್ನೋಸ್ಟಿಕ್ ಲಿಮಿಟೆಡ್. ಈ ಸ್ಟಾಕ್ ಇಂಟ್ರೆಸ್ಟಿಂಗ್ ಏನಿರುವುದಂದ್ರೆ ಮಿಡ್ ಟರ್ಮ್ ಟ್ರೆಂಡ್ ಮತ್ತೆ ಲಾಂಗ್ ಟರ್ಮ್ ಟ್ರೆಂಡ್ ಅನ್ನ ನೋಡಿದಾಗ ಸೊ ಇದು 50 EMA ಮೇಲೆ ಟ್ರೇಡ್ ಆಗ್ತಿದೆ ಮತ್ತು ಇದು 200 EMA. ಓಕೆ, ಸೊ ಈ ಒಂದು ಲೆವೆಲ್ಸ್ ಅನ್ನ ನೋಡಿದ್ರೆ ನಮಗೆ ಇಲ್ಲಿ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗ್ತಿದೆ. ಅದಕ್ಕೆ ನಾವು ಬುಲ್ಲಿಶ್ ಬೇಜಿಂಗ್ ಪ್ಯಾಟರ್ನ್ ಅಂತ ಹೇಳ್ತೀವಿ. ಸೊ ನಿಫ್ಟಿ ಪ್ಯಾಟರ್ನ್ ಅನ್ನು ನೋಡಬಹುದು. ನಿಫ್ಟಿಯಲ್ಲಿ ನಮ್ಗೆ ಈ ರೀತಿ ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆ. ಅಂದ್ರೆ ಈ ರೀತಿ ಡೌನ್ ಟ್ರೆಂಡ್ ಅಲ್ಲಿ ನಿಫ್ಟಿ ಹೋಗ್ತಾ ಇದೆ. ಬಟ್ ಈ ಸ್ಟಾಕ್ ಅನ್ನ ನೋಡಿದ್ರೆ ಈ ಸ್ಟಾಕ್ ಕಂಪ್ಲೀಟ್ ಮೇಲ್ಗಡೆನೆ ಹೋಗ್ತಾ ಇದೆ. ಅಂದ್ರೆ ಈ ಸ್ಟಾಕ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಇಂತಹ ಸ್ಟಾಕ್ಸ್ ಗಳು ಅಂದ್ರೆ ರೆಸಿಸ್ಟೆನ್ಸ್ ಲೆವೆಲ್ ಕೆಳಗಡೆ ಏನ್ ಟ್ರೇಡ್ ಆಗ್ತಿದಾವಲ್ಲ, ಇಂತಹ ಸ್ಟಾಕ್ಸ್ ಗಳು ಮಾರ್ಕೆಟ್ ಏನಾದ್ರೂ ಜಸ್ಟ್ ಪುಲ್ ಬ್ಯಾಕ್ ಅನ್ನ ತಗೊಳ್ತು ಅಂದ್ರೆ ಇವು ತುಂಬಾನೇ ಸಸ್ಟೈನ್ ಆಗಿ ಬೇಗನೆ ಬ್ರೇಕ್ಔಟ್ ಕೊಡುವಂತ ಚಾನ್ಸಸ್ ಇಲ್ಲಿ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಇಂಥ ಸ್ಟಾಕ್ಸ್ ಗಳನ್ನ ನಾವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇದು ಯಾವುದೇ ರೀತಿಯಾದಂತಹ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಇದು ಜಸ್ಟ್ ನನ್ನ ಅನಾಲಿಸಿಸ್ ಅನ್ನ ನಾನು ನಿಮ್ಗೆ ಹೇಳ್ತಿದ್ದೀನಿ. ಒಂದ್ ಪಾಯಿಂಟ್ ನಾವು ನೆನ್ಪಿಟ್ಕೋಬೇಕು, ಮಾರ್ಕೆಟ್ ಬೀಳ್ತಿದ್ರೆ ರಿಟೇಲರ್ಸ್ ಪ್ಯಾನಿಕ್ ಆಗಿ ಸೆಲ್ ಮಾಡ್ತಿರ್ತಾರೆ. ಬಟ್ ಈ ಒಂದು ಸ್ಟಾಕ್ ಅಲ್ಲಿ ನಾವು ವಾಲ್ಯೂಮ್ ಅನ್ನ ನೋಡಿದ್ರೆ ಇಲ್ಲಿ ಯಾರೋ ಬಿಗ್ ಪ್ಲೇಯರ್ಸ್ ಎಂಟರ್ ಆಗ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬ್ರೇಕ್ಔಟ್ ಆಗುವಾಗ ಸಡನ್ ಆಗಿ ನಾವು ಎಂಟರ್ ಆಗ್ಬಾರ್ದು. ಸೊ ಬ್ರೇಕ್ಔಟ್ ಆದ್ಮೇಲೆ ಈ ಒಂದು ಬ್ರೇಕ್ಔಟ್ ನ ಹೈ ಅನ್ನ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಕ್ಯಾಂಡಲ್ಗೆ ನಾವು ಎಂಟ್ರಿನ ಕೊಡ್ಬೇಕು. ಮತ್ತು ಈ ಒಂದು ಬ್ರೇಕ್ಔಟ್ ಕ್ಯಾಂಡಲ್ ನ ಲೋ ಪಾಯಿಂಟ್ ಏನಾಗಿದೆ ಇದನ್ನ ನಾವು ಸ್ಟಾಪ್ ಲಾಸ್ ಆಗಿ ಇಟ್ಕೊಳ್ಬೇಕಾಗುತ್ತೆ. ಸೆಕೆಂಡ್ ಸ್ಟಾಕ್ ಇನ್ಫೋಸಿಸ್. IT ಸೆಕ್ಟರ್ ನ ಎಲ್ಲಾ ಸ್ಟಾಕ್ ಗಳು ಆಟ್ ಪ್ರೆಸೆಂಟ್ ತುಂಬಾನೇ ಚೆನ್ನಾಗಿ ನಡೀತಾ ಇದ್ದಾವೆ. ಇದರಲ್ಲಿ ನನ್ನ ಅನಾಲಿಸಿಸ್ ಅನ್ನ ನೋಡಿದ್ರೆ ಇನ್ಫೋಸಿಸ್ ಅಲ್ಲಿ ಇಲ್ಲಿ ನೋಡಬಹುದು ಒಂದು ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಇದು ಕಂಟಿನ್ಯೂಸ್ ಪ್ಯಾಟರ್ನ್ ಆಗಿದೆ. ಇದರ ರೆಸಿಸ್ಟೆನ್ಸ್ ಅನ್ನ ನಾವು ಇಲ್ಲಿ ನೋಡಬಹುದು. ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಹತ್ತಿರ 1980 ಅಲ್ಲಿ ಒಂದು ರೆಸಿಸ್ಟೆನ್ಸ್ ನಮಗೆ ಕಾಣ್ತಾ ಇದೆ. ಮೊದಲನೇದಾಗಿ ನೋಡೋದಾದ್ರೆ ಯಾವುದೇ ಸ್ಟಾಕ್ ಇಲ್ಲಿ 3 ರಿಂದ 4 ತಿಂಗಳು ಕಂಟಿನ್ಯೂಸ್ ಪ್ಯಾಟರ್ನ್ ಇತ್ತು ಅಂತಂದ್ರೆ ಅದನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಅದು ಬರುವ ದಿನಗಳಲ್ಲಿ ಬ್ರೇಕ್ಔಟ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಮತ್ತೆ ಒಳ್ಳೆ ಅಪ್ಸೈಡ್ ಕೂಡ ನಾವು ಇಲ್ಲಿ ನೋಡಬಹುದು. ಓಕೆ, ಸೊ ಇವಾಗ ನಾವು ಪ್ರೈಸ್ ಆಕ್ಷನ್ ಅನ್ನ ನೋಡಿದ್ವಿ. ಅದ್ರ ಜೊತೆಗೆ ಆ ಪ್ರೈಸ್ ಆಕ್ಷನ್ ಜೊತೆಗೆ ನಾವು ವಾಲ್ಯೂಮ್ಸ್ ಅನ್ನ ಕೂಡ ನೋಡ್ಬೇಕಾಗುತ್ತೆ. ಸೊ ಇಲ್ಲಿ ವಾಲ್ಯೂಮ್ ಅನ್ನ ನೋಡಿದ್ರೆ ಇಲ್ಲಿ ತುಂಬಾನೇ ಚೆನ್ನಾಗಿ ಬಿಲ್ಡಪ್ ಆಗ್ತಿದೆ. ಅಂಡ್ ಇಲ್ಲಿ ಬ್ರೇಕ್ಔಟ್ ಆದ್ಮೇಲೆ ಆ ಕ್ಯಾಂಡಲ್ ನ ಹೈ ಅನ್ನ ಮಾರ್ಕ್ ಮಾಡ್ಬೇಕಾಗುತ್ತೆ. ಸೊ ಬ್ರೇಕ್ಔಟ್ ಕ್ಯಾಂಡಲ್ ನ ಹೈ ಅನ್ನ ಮಾರ್ಕ್ ಮಾಡಬೇಕು. ಆ ಹೈ ಮೇಲ್ಗಡೆ ನಾವು ಎಂಟ್ರಿನ ತಗೋಬೇಕಾಗುತ್ತೆ. ಅಂಡ್ ಆ ಬ್ರೇಕ್ಔಟ್ ಕ್ಯಾಂಡಲ್ ನ ಲೋ ಪಾಯಿಂಟ್ ಏನಿದೆ ನಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ. ಅದೇ ರೀತಿ ನಾವು ಇಲ್ಲೇನಾದ್ರೂ ಟಾರ್ಗೆಟ್ ಅನ್ನ ನೋಡಿದ್ರೆ ಈ ಒಂದು ಡೆಪ್ತ್ ಅನ್ನ ನೋಡ್ಬೇಕಾಗುತ್ತೆ. ಅರೌಂಡ್ ಇಲ್ಲಿ ಹತ್ರ 13% ಈ ಒಂದು ಡೆಪ್ತ್ ಇದೆ. ಸೊ ಟಾರ್ಗೆಟ್ ಅನ್ನ ನಾವು ಇಲ್ಲಿ ಈ ಒಂದು ಲೆವೆಲ್ ಇಂದ 13% ಇಟ್ಕೊಳ್ಬೇಕಾಗುತ್ತೆ. ಸೊ ಅಂದ್ರೆ 2237 ನಮ್ಮ ಟಾರ್ಗೆಟ್ ಆಗಿ ಇಟ್ಕೋಬಹುದು. ಥರ್ಡ್ ಸ್ಟಾಕ್ ಇದು. ಯಾಕೆ ಈ ಕಂಪನಿ ಲೈಕ್ ಮಾಡಿದೀನಿ ಅಂದ್ರೆ ಇಲ್ಲಿ ನೋಡಬಹುದು ಒಂದು ಪ್ಯಾಟರ್ನ್ ಆಗ್ತಿದೆ. ಏನಂದ್ರೆ ಸಿಮೆಟ್ರಿಕಲ್ ಟ್ರಯಾಂಗಲ್ ಕಂಟಿನ್ಯೂಸ್ ಪ್ಯಾಟರ್ನ್. ಈ ಸ್ಟಾಕು 50 EMA ಮತ್ತೆ 200 EMA ಮೇಲೆ ಟ್ರೇಡ್ ಆಗ್ತಿದೆ. ನೋಡಬಹುದು ಬೀಳ್ತಿರೋ ಮಾರ್ಕೆಟ್ ಅಲ್ಲಿ ಈ ಸ್ಟಾಕ್ ಟೈಟ್ ಆಗಿ ಸೈಡ್ ವೇಸ್ ಆಗ್ತಿದೆ ಮತ್ತೆ ಇದು ಕೆಳಗಡೆ ಕೂಡ ಬೀಳ್ತಿಲ್ಲ. ಓಕೆ, ಇಂಥ ಸ್ಟಾಕ್ಸ್ ಗಳನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೋಬೇಕು. ಮಾರ್ಕೆಟ್ ಏನಾದ್ರೂ ಸಪೋರ್ಟ್ ತಗೊಂಡ್ರೆ ಅಂದ್ರೆ ನಿಫ್ಟಿ 50, ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ ಏನಾದ್ರೂ ಪಾಸಿಟಿವ್ ಅಲ್ಲಿ ರಿಯಾಕ್ಟ್ ಆಗಿ ಮೇಲ್ಗಡೆ ಹೋಗೋಕೆ ಸ್ಟಾರ್ಟ್ ಆದ್ರೆ ಈ ಸ್ಟಾಕು ಎಲ್ಲಕ್ಕಿಂತ ಮೊದಲು ಪಾಸಿಟಿವ್ ಅಲ್ಲಿ ರಿಯಾಕ್ಟ್ ಆಗುತ್ತೆ. ಬ್ರೇಕ್ಔಟ್ ಕ್ಯಾಂಡಲ್ ಅನ್ನ ಇಲ್ಲಿ ನಮ್ಗೆ ನೋಡಕ್ಕೆ ಈ ರೀತಿ ಸಿಗುತ್ತೆ. ಸೊ ಇಲ್ಲೇನಾದ್ರೂ ಈ ರೀತಿ ಬ್ರೇಕ್ಔಟ್ ಕ್ಯಾಂಡಲ್ ಆಯ್ತು ಅಂತಂದ್ರೆ ಈ ಬ್ರೇಕ್ಔಟ್ ಕ್ಯಾಂಡಲ್ ನ ಹೈ ಮೇಲೆ ನಾವು ಎಂಟ್ರಿಯನ್ನ ತಗೋಬೇಕಾಗುತ್ತೆ. ಅಂಡ್ ಈ ಕ್ಯಾಂಡಲ್ ನ ಲೋ ನಾವು ಸ್ಟಾಪ್ ಲಾಸ್ ಆಗಿ ಇಟ್ಕೊಳ್ಬೇಕಾಗುತ್ತೆ. ಅಂಡ್ ಇಲ್ಲಿ
ವಾಲ್ಯೂಮ್ ಅನ್ನ ನೋಡ್ಬೋದು. ವಾಲ್ಯೂಮ್ ಪಾಪ್ಔಟ್ ಯಾವಾಗ್ಲೂ ಮಾರ್ಕೆಟ್ ಬೀಳ್ತಿರುವಾಗ ಸಪೋರ್ಟ್ ತಗೊಂಡ್ರೆ ಅಲ್ಲಿ ನಮ್ಗೆ ಇಂತಹ ಸೆಟಪ್ ಕಾಣಿಸಿದ್ರೆ ಅದನ್ನ ಯಾವಾಗ್ಲೂ ಬಿಡಬೇಡಿ. 50 EMA ಶಾರ್ಟ್ ಟರ್ಮ್ ಟ್ರೆಂಡ್, ಅದೇ ರೀತಿ 200 EMA ಲಾಂಗ್ ಟರ್ಮ್ ಟ್ರೆಂಡ್ ನೋಡಿದ್ರೆ ಗೊತ್ತಾಗುತ್ತೆ. ಇಂಥ ಸ್ಟಾಕ್ಸ್ ಗಳನ್ನ ಮಿಸ್ ಮಾಡ್ಕೋಬೇಡಿ. ಮಂಡೇನು ಈ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು. ಅಂಡ್ ಫೋರ್ತ್ ಸ್ಟಾಕ್ UNO ಲಿಮಿಟೆಡ್. ವೈ ಡಿಡ್ ದಿಸ್ ಸ್ಟಾಕ್? ಯಾಕಂದ್ರೆ ಇದ್ರ ಒಳಗಿರೋ ಪ್ಯಾಟರ್ನ್ ಸೇಮ್ ಪ್ರೀವಿಯಸ್ ಅಲ್ಲಿ ಇರೋ ಪ್ಯಾಟರ್ನ್ ಅದೇ ರೀತಿ ಕಾಣ್ತಾ ಇದೆ. ಅಂಡ್ ಪ್ಯಾಟರ್ನ್ ಅಂಡರ್ ಒಳಗಡೆ ಮತ್ತ ಪ್ಯಾಟರ್ನ್ ಅನ್ನ ನೋಡಬಹುದು. ಅಂದ್ರೆ ಇಟ್ಸ್ ಅ ಸಿಮೆಟ್ರಿಕಲ್ ಪ್ಯಾಟರ್ನ್ ಆಲ್ರೆಡಿ ದೊಡ್ಡದಾಗಿದೆ. ಬಟ್ ಇಲ್ಲಿ ಅಗೇನ್ ನೋಡ್ಬೋದು ನಾವು ಒಂದು ಸೇಮ್ ಕೈಂಡ್ ಆಫ್ ಸ್ಮಾಲ್ ಪೆನಂಟ್ ಟೈಪ್ ಪ್ಯಾಟರ್ನ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಈ ಸ್ಟಾಕ್ ಬರೋ ದಿನಗಳಲ್ಲಿ ಬ್ರೇಕ್ಔಟ್ ಅನ್ನ ಕೊಡುತ್ತೆ. ಓಕೆ, ಅಂಡ್ ಇದು ರೆಸಿಸ್ಟೆನ್ಸ್ ಲೆವೆಲ್ ಒಳಗಡೆ ಟ್ರೇಡ್ ಆಗ್ತಿದೆ. ಹಾಗಾಗಿ ನೆಕ್ಸ್ಟ್ ಕ್ಯಾಂಡಲ್ ಏನಾದ್ರೂ ಬ್ರೇಕ್ಔಟ್ ಅನ್ನ ಕೊಡ್ತು ಅಂದ್ರೆ ಆ ಒಂದು ಬ್ರೇಕ್ಔಟ್ ಕ್ಯಾಂಡಲ್ ನ ಹೈ ಮೇಲ್ಗಡೆ ನಾವು ಇಲ್ಲಿ ಟ್ರೇಡ್ ಅನ್ನ ತಗೋಬೇಕಾಗುತ್ತೆ. ಪ್ಲಸ್ ಇದರ ವಾಲ್ಯೂಮ್ ಅನ್ನ ನೋಡಿದ್ರೆ, ಓಕೆ, ಸೊ ವಾಲ್ಯೂಮ್ ಅನ್ನ ನೋಡಿದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ಈ ಕ್ಯಾಂಡಲ್ಸ್ ಒನ್ಸ್ ಬ್ರೇಕ್ಔಟ್ ಅನ್ನ ಕೊಟ್ಟಾದ್ಮೇಲೆ ಈ ಒಂದು ಸ್ಟಾಕ್ ಅಲ್ಲಿ ನಮಗೆ ತುಂಬಾನೇ ಒಂದು ಚೆನ್ನಾಗಿರೋ ಮೂವ್ಮೆಂಟ್ ಕೂಡ ಬರಬಹುದು.